ಮೋದಿ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಯಾಕೆ ಅಂತಂದ್ರೆ ಇಡೀ ದೇಶ ಬಯಸ್ತಾ ಇದ್ದಿದ್ದು ಮೋದಿ ಯಾಕೆ ಏನು ಮಾತನಾಡ್ತಾ ಇಲ್ಲ, ಯಾಕೆ ಕದನ ವಿರಾಮವನ್ನ ಘೋಷಣೆ ಮಾಡಿಬಿಟ್ರು, ಯಾಕೆ ಈ ನಿರ್ಧಾರಕ್ಕೆ ಬಂದುಬಿಟ್ರು, ಅಮೆರಿಕದ ಮುಂದೆ ಯಾಕೆ ತಲೆ ಬಗ್ಬಿಟ್ರು, ಪಾಕಿಸ್ತಾನಕ್ಕೆ ಯಾಕೆ ಶರಣಾಗ್ಬಿಟ್ರು, ಅವರೊಂದು ಫೋನ್ ಕಾಲ್ ಮಾಡಿದ ತಕ್ಷಣ ಯಾಕೆ ಅದಕ್ಕೆ ಹೂ ಅನ್ನುವಂತಹ ಮಾತನ್ನ ಹೇಳಿಬಿಟ್ರು. ಈ ರೀತಿಯಾದಂಥ ಪ್ರಶ್ನೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಇದ್ದಿತ್ತು. ಇಡೀ ದೇಶದಲ್ಲಿರುವಂಥ ಬಹುತೇಕರು ಅವರನ್ನು ಪ್ರೀತಿಸೋರಾಗಿರ್ಬೋದು, ಅವರನ್ನು ಹಾಡಿ ಹೊಗಳಿ ಮೇಲೆ ಕೆತ್ತುವಂಥವರಾಗಿರ್ಬೋದು, ಎಲ್ಲರೂ ಕೇಳ್ತಾ ಇದ್ದಿದ್ದು ನಿಮ್ಮ ನಿರ್ಧಾರ ಸರಿ ಇಲ್ಲ, ಯಾಕಿಂಥ ನಿರ್ಧಾರ ಕೈಗೊಂಡ್ರಿ ಅನ್ನುವಂಥ ಪ್ರಶ್ನೆಗೆ ಇವತ್ತು ಉತ್ತರ ಕೊಡುವಂಥ ಕೆಲಸವನ್ನು ಪ್ರಧಾನಿ ಮೋದಿ ಅವರು ಮಾಡಲಿದ್ದಾರೆ. ಕಾರಣ ಇವತ್ತು ದೇಶವನ್ನು ಉದ್ದೇಶಿಸಿ ಅವರು 8 ಗಂಟೆಗೆ ಭಾಷಣವನ್ನು ಮಾಡಲಿದ್ದಾರೆ. ಹಾಗಿದ್ದಾಗ ಮೋದಿ ಅವರು ಈ ಭಾಷಣದಲ್ಲಿ ಏನು ಮಾತನಾಡ್ತಾರೆ ಅನ್ನುವಂಥ ಕುತೂಹಲ ಬಹಳಷ್ಟು ಜನಕ್ಕಿದೆ. ರಾತ್ರಿ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಇರುತ್ತೆ. ಪಾಕಿಸ್ತಾನಕ್ಕೆ ಸಂದೇಶವನ್ನ ಮೋದಿ ಅವರು ರವಾನಿಸ್ತಾರ, ಏನ್ ಮೆಸೇಜ್ ಕೊಡೋಕೆ ಬಯಸ್ತಾ ಇದ್ದಾರೆ, ತಂಟೆಕೋರ ಪಾಕಿಸ್ತಾನಕ್ಕೆ ಬಿಸಿಯನ್ನ ಮುಟ್ಟಿಸ್ತಾರ ಅಥವಾ ಮಾತಿನಲ್ಲೇನೆ ಹೇಳ್ತಾರ? ಕುತೂಹಲವನ್ನ ಕೆರಳಿಸಿದೆ ಈಗ ಪ್ರಧಾನಿ ಅವರ ಮೋದಿ ಅವರ ಭಾಷಣ. ಯಾಕೆ ಅಂತಂದ್ರೆ ಇಡೀ ದೇಶ ಆ ಕಡೆಗೆ ಚಿತ್ತವನ್ನ ಇಟ್ಟಿದೆ. ರಾತ್ರಿ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಇರುತ್ತೆ. ಅಲ್ಲಿ 10 ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಪ್ರಧಾನಿ ಮೋದಿ ಅವರು ಮಾಡ್ತಾರ. ಏನ್ ಬಯಸ್ತಾ ಇದೆ ಇಡೀ ದೇಶ? ತಂಟೆಕೋರ ಪಾಕಿಸ್ತಾನಕ್ಕೆ ಬಿಸಿಯನ್ನ ಮುಟ್ಟಿಸುವಂತ ಕೆಲಸವನ್ನ ಹೇಗ್ ಮಾಡ್ತಾರೆ? ಅಮೆರಿಕ ಹೇಳಿದ ತಕ್ಷಣ ಭಾರತ ಯಾಕೆ ಒಪ್ಕೊಳ್ತು ಕದನ ವಿರಾಮಕ್ಕೆ? ಕದನದಿಂದ ಆಗುವಂಥ ಅನಾಹುತಗಳು ನಮಗೂ ಗೊತ್ತಿದೆ. ಆದರೆ ಪಾಕಿಸ್ತಾನ ಇದೇ ರೀತಿಯಾಗಿ ಬಿಡ್ತಾ ಇದ್ರೆ ಅದು ಪದೇ ಪದೇ ನೋಡಿರ್ಬೋದು, ನಾವು ನೋಡಿದ್ದೀವಿ. ಈ ಥರ ಕದನ ವಿರಾಮ ಆದ ತಕ್ಷಣ ಪಾಕಿಸ್ತಾನದ ಪ್ರಧಾನಿಗಳು ಬಂದುಬಿಟ್ಟು ನಾವೇ ಗೆದ್ದಿದ್ದೀವಿ ಅನ್ನೋ ರೀತಿಯಲ್ಲಿ ಅಹಂಕಾರದಿಂದ ಮಾತನಾಡಿರುವಂಥದ್ದು. ಅವನು ಸೇನಾಧಿಕಾರಿ ಮುನೀರ್ ಮಾತನಾಡಿಸಿದ್ನೋ ಅಥವಾ ಅವರೇ ಮಾತನಾಡಿದ್ರು, ಒಂದು 12-13 ಸಲ ಅದನ್ನು ಕಟ್ ಮಾಡಿ ಪೇಸ್ಟ್ ಮಾಡಿ ಹಾಕಿರುವಂಥ ವಿಡಿಯೋ, ಅದು ಲೈವ್ ಕೂಡ ಬಂದಿಲ್ಲ, ಅದು ರೆಕಾರ್ಡೆಡ್ ವಿಡಿಯೋನ ಹಾಕಿಸಿದ್ದಾರೆ. ಅದು ಪಾಕಿಸ್ತಾನದಿಂದ ಮಾತನಾಡಿದ್ರು ಅಥವಾ ಬೇರೆ ದೇಶದಲ್ಲಿ ಇದ್ಕೊಂಡು ವಿಡಿಯೋ ಮಾಡಿಬಿಟ್ಟು ಹಾಕಿದ್ರು ಗೊತ್ತಿಲ್ಲ. ಆದರೆ ಆ ರೀತಿಯಾಗಿ ಅಹಂಕಾರ ಇರುವಂಥ ಪಾಕಿಸ್ತಾನಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಂಥ ಭಾರತ, ಇಡೀ ದೇಶ ನಿಮ್ಮೊಂದಿಗೆ ಇದ್ದಂಥ ಸಂದರ್ಭದಲ್ಲಿ ಹೇಗೆ ಈ ನಿರ್ಣಯಕ್ಕೆ ಬಂದ್ರಿ, ಏನು ಕಾರಣ ಅನ್ನೋದಕ್ಕೆ ಉತ್ತರವನ್ನು ಇವತ್ತು ಪ್ರಧಾನಿಗಳು ಕೊಡ್ತಾರೆ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವರು ಬರಬೇಕಾಗತ್ತೆ. ಪಾಕ್ಗೆ ಹೇಗೆ ಪಾಠವನ್ನು ಕಲಿಸ್ತೀರಾ? ನಾಳೆ ಟೆರರಿಸ್ಟ್ ಮತ್ತೆ ಅಟ್ಯಾಕ್ ಆಗಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ? ಅದಕ್ಕೆ ಅಮೆರಿಕ ಗ್ಯಾರಂಟಿನ ಏನು? ಸೊ ಪ್ರತಿ ಭಾಷಣದ ವೇಳೆಯೂ ಕೂಡ ಪ್ರಧಾನಿ ಮೋದಿ ಅವರು ಶಾಕ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ 8 ಗಂಟೆಗೆ ಬಂದಾಗ, ಹಿಂದೆ ನೋಟ್ ಬ್ಯಾನ್ ಬಗ್ಗೆಯೂ ಕೂಡ 8 ಗಂಟೆಗೆ ಬಂದಿದ್ರು. ಅದೇ ನೆನಪಾಗುತ್ತೆ. 8 ಗಂಟೆ ಅಂದರೆ ಸಾಕು. ರಾತ್ರಿ ಮೋದಿ ಅವರ ಭಾಷಣದ ಸಂದರ್ಭದಲ್ಲಿ ಮೋದಿ ಕೊನೆಯ ಭಾಷಣ 8 ಗಂಟೆಗೆ ಮಾಡಿದ್ದು ಇದೇ ಸಂದರ್ಭದಲ್ಲಿ. ಒಂದು ನೋಟ್ ಬ್ಯಾನ್ ಮತ್ತು ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಅನ್ನು ಮಾಡುವಂಥ ಸಂದರ್ಭದಲ್ಲಿ ಕೊನೆಯದಾಗಿ 8 ಗಂಟೆಗೆ ಬಂದು ಭಾಷಣವನ್ನ ಮಾಡಿತ್ತು. ತದನಂತರ ಇನ್ನುಳಿದಂಥದ್ದೆಲ್ಲ ಚುನಾವಣಾ ಭಾಷಣಗಳಿದ್ದು ಎಲ್ಲವೂ ಕೂಡ ಇದೆ. ಬಟ್ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಭಾಷಣವನ್ನ ಮಾಡ್ತಾ ಇರೋದು ಈಗ ಕೊರೋನಾ ನಂತರ, ಲಾಕ್ಡೌನ್ ನಂತರ ಅವರು ಮಾತನಾಡ್ತಾ ಇರುವಂಥದ್ದು. ರಾತ್ರಿ 8 ಗಂಟೆಗೆ ಅವರು ಮಾತನಾಡ್ತಾರಂತೆ. ಬಹಳ ಕುತೂಹಲ ಕೆರಳಿಸಿದೆ. ಇಡೀ ದೇಶವೇ ಆ ಭಾಷಣದ ಮೇಲೆ ಕಾತುರದಿಂದ ಕಾತ್ಕೊಂಡು ಕೂತಿರುತ್ತೆ. ದೇಶ ಅಷ್ಟೇ ಅಲ್ಲ, ಪ್ರಪಂಚವೇ ನೋಡೋಕೆ ಮುಂದಾಗಿರುತ್ತೆ. ಯಾಕೆ ಅಂತಂದ್ರೆ ಈ ಸಂದರ್ಭ ಕದನ ವಿರಾಮ ಆದ ನಂತರ ಮಾತನಾಡುವಂಥ ವಿಚಾರದಲ್ಲಿ ಮೋದಿಯವರು ಮುಂದಾಗಿರಲಿಲ್ಲ. ಇನ್ನು ಆ ಕಡೆಗೆ ಪಾಕಿಸ್ತಾನವೂ ಕೂಡ ತನ್ನ ಸ್ಟೇಟ್ಮೆಂಟನ್ನು ಕೊಟ್ಟಿತ್ತು. ಅಲ್ಲಿ ಒಂದು ಗೊಂಬೆಯ ರೀತಿಯಲ್ಲಿ ಅಲ್ಲಿರುವಂಥ ಪ್ರಧಾನಿಯನ್ನು, ಅಲ್ಲಿರುವಂಥ ಸೇನಾಧಿಕಾರಿ ಮುನೀರ್ ಕೂರಿಸ್ಕೊಂಡ್ಬಿಟ್ಟು ಮಾತನಾಡಿಸಿ ಒಂದು ವಿಡಿಯೋವನ್ನು ಹರಿದು ಹಾಕಿಸಿದ್ದ. ತದನಂತರವೂ ಕೂಡ ಸೀಸ್ ಫೈರ್ ಉಲ್ಲಂಘನೆ ಕೂಡ ಆಗಿತ್ತು. ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗಿರುವಂಥದ್ದು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು. ಕಾರಣ ಈ ದೇಶದ ಪ್ರಧಾನಿಗಳು, ಇಡೀ ದೇಶದ ಜನ ಪ್ರಧಾನಿ ಮೋದಿ ಅವರ ಮೇಲೆ ತಕ್ಕ ಉತ್ತರ ಕೊಡ್ತಾರೆ ಅನ್ನುವಂಥ ನಂಬಿಕೆ, ವಿಶ್ವಾಸದತ್ತನೇ ಅವ್ರ ಜೊತೆಗೆ ನಿಂತ್ಕೊಳ್ತೀವಿ ನಾವು ಅನ್ನುವಂಥ ಮಾತನ್ನು ಹೇಳಿದ್ರು, ವಿರೋಧ ಪಕ್ಷಗಳನ್ನು ಸೇರಿದಂತೆ.